ಎಲ್ಲರಿಗೂ ನಮಸ್ಕಾರಗಳು. ಶರತ್ ತಾಂಡಲೆ ಅವರ ರಾವಣ ರಾಕ್ಷಸರ ರಾಜ ಕಾದಂಬರಿಯನ್ನು ಮುಂದುವರಿಸೋಣ. ಅಜ್ಜ ಸುಮಾಲಿ ಜೊತೆಗೆ ರಾವಣ, ಕುಂಭಕರ್ಣ ಮತ್ತು ಉಳಿದ ಮಕ್ಕಳು, ಹಾಗೆಯೇ ಕೈಕಸಿ ಆಕೆಯ ತಂಗಿಯರು ಎಲ್ಲರೂ ನರ್ಮದಾ ನದಿಯನ್ನು ದಾಟಿ ಒಂದು ಸ್ಥಳಕ್ಕೆ ಬರ್ತಾರೆ. ಅದು ಅಜ್ಜ ಇದ್ದಂತಹ ಸುರಕ್ಷಿತವಾದಂತಹ ಸ್ಥಳ. ಇಲ್ಲಿ ಇವರಿಗೆ ಅತಿಯಾದ ಮರ್ಯಾದೆ ಮತ್ತು ಪ್ರೀತಿ ಕೂಡ ದೊರಕುತ್ತೆ. ಇದನ್ನೆಲ್ಲ ನೋಡಿ ರಾವಣನಿಗೆ ಸಂತೋಷನೂ ಆಗುತ್ತೆ. ಕತೆ ಇಲ್ಲಿಗೆ ನಿಂತಿತ್ತು, ಮುಂದಕ್ಕೆ ಹೋಗೋಣ. ಕುಂಭ, ನಮ್ಮಮ್ಮ ಈ ಸಂತೋಷದಲ್ಲಿ ಯಾವತ್ತೂ ಇರಲಿ ಅಲ್ವಾ ಅಂತ ನಾನು ಸಂತೋಷದಿಂದಲೇ ಕುಂಭಕರ್ಣನಿಗೆ ಹೇಳಿದೆ. ಅವನು ಜಿಂಕೆ ಮಾಂಸವನ್ನು ಹುರಿತಾ ಇದ್ದ, ಆ ಕಡೆನೇ ಅವನ ಗಮನ ಇತ್ತು. ಚಳಿಗಾಲ ತುಂಬ ಹೆಚ್ಚಾಗಿತ್ತು, ಹಾಗಾಗಿ ತುಂಬ ಥಂಡಿ ಅಂತ ಅನ್ನಿಸ್ತಿತ್ತು. ಅಜ್ಜ ನಮಗೆಲ್ಲ ಸುವಾಸನೆಯ ಮಾಂಸದ ತುಂಡುಗಳನ್ನು ಬಡಿಸಿದ್ರು. ಬೆಂಕಿಯ ಬೆಚ್ಚಗಿನ ಕೆಂಡದ ಮುಂದೆ ಅನೇಕ ದಿನಗಳ ಶ್ರಮದ ನಂತರ ಆರಾಮಾಗಿ ನಾನು ಮಲ್ಕೊಂಡೆ. ಮರುದಿನ ನಾನು ಮತ್ತು ಅಜ್ಜ ಲಿಂಗಕ್ಕೆ ಧಾರ್ಮಿಕ ಪ್ರಾರ್ಥನೆಗಳನ್ನು ನಡೆಸಿದ್ವಿ. ಮತ್ತು ಅವನನ್ನು ನೋಡ್ತಾನೆ ನಾನು ಅಜ್ಜನ ಕೇಳಿದೆ, ಅಜ್ಜ, ಈ ಭೂಮಿಯಲ್ಲಿ ಅಸುರರು, ದಾನವರು, ದೈತ್ಯರು, ಆರ್ಯರು ಎಲ್ಲರೂ ಇದ್ದಾರೆ. ಅವರೆಲ್ಲರನ್ನು ತಮ್ಮದೇ ಆದ ಪ್ರದೇಶಗಳನ್ನು ನಿರ್ಧಾರ ಮಾಡಿಕೊಂಡು ಅವುಗಳಲ್ಲೇ ವಾಸ ಮಾಡಿಕೊಂಡ್ರೆ ಶಾಶ್ವತವಾಗಿ ಶಾಂತಿ ಇರುತ್ತೆ ಅಲ್ವಾ? ಒಬ್ಬರು ಮತ್ತೊಬ್ಬರ ಮೇಲೆ ಯಾಕೆ ದಂಡೆತ್ತಿ ಹೋಗಬೇಕು? ಯಾಕೆ ಅವುಗಳನ್ನು ವಶಪಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಅಂತ ಅಜ್ಜನನ್ನು ಕೇಳಿದೆ. ಅಜ್ಜ ನಕ್ಕರು, ಹೇಳಿದ್ರು, ನೋಡು, ಈ ಪ್ರದೇಶಗಳನ್ನು ಯಾರು ನಿರ್ಧರಿಸ್ತಾರೆ ಹೇಳು? ಪ್ರತಿಯೊಂದು ಬುಡಕಟ್ಟಿನ ಜನಾಂಗನೂ ಇಡೀ ಭೂಮಿ ಮೇಲೆ ತನ್ನ ಪ್ರಾಬಲ್ಯ ಸಾಧಿಸಬೇಕು, ಜೊತೆಗೆ ಇತರ ಬುಡಕಟ್ಟುಗಳನ್ನು ಕೊನೆಗೊಳಿಸಬೇಕು ಅಂತಲೇ ಯೋಚನೆ ಮಾಡುತ್ತವೆ. ಅಭಿವೃದ್ಧಿ ಹೊಂದಿರುವಂತಹ ಬುಡಕಟ್ಟು ಜನದವರು ಯುದ್ಧಕ್ಕಿಂತ ತಮ್ಮ ಭದ್ರತೆ ಬಗ್ಗೆ ಹೆಚ್ಚು ಗಮನ ಕೊಡ್ತಾರೆ. ತಮ್ಮ ಪ್ರದೇಶಗಳಲ್ಲಿ ತಮ್ಮನ್ನು ತಾವು ನಿಯಂತ್ರಿಸಿಕೊಂಡಿರ್ತಾರೆ. ಭೂಮಿ ಇನ್ನು ಅನೇಕ ಬುಡಕಟ್ಟುಗಳನ್ನು ಹೊಂದಿದೆ. ಕೆಲವು ನಮಗೆ ಗೊತ್ತಿವೆ, ಅನೇಕವು ನಮಗೆ ಎಷ್ಟೋ ಗೊತ್ತಿಲ್ಲದೆ ಇರೋ ಎಷ್ಟೋ ಬುಡಕಟ್ಟುಗಳು ಕೂಡ ಇವೆ ಅಂತ ಅಂದರು. ಅಜ್ಜ, ಆ ಥರ ಎಷ್ಟು ಜನರು ಇರಬಹುದು ಅಂತ ನಾನು ಕೇಳಿದೆ. ಅಜ್ಜ ಹೇಳಿದ್ರು, ಅದನ್ನ ಹೇಳೋಕ್ಕಾಗಲ್ಲಪ್ಪ, ಆದರೆ ಅಸುರರು, ದೈತ್ಯರು, ದಾನವರು, ಮಾನವರು, ದೇವತೆಗಳು, ಭೂತರು, ದಾಸರು, ದಸ್ಯುಗಳು, ಪಿಶಾಚಿಗಳು, ಯಕ್ಷರು, ಮರುತರು, ನಾಗರು, ಸರ್ಪಗಳು, ಗರುಡಗಳು, ವಾನರರು, ಕರಡಿ, ಇವೆಲ್ಲ ನನಗೆ ಗೊತ್ತಿರೋ ಕೆಲವು ಬುಡಕಟ್ಟುಗಳು ಮಾತ್ರ. ಇನ್ನು ಕೆಲವಕ್ಕೆ ಹೆಸರೇ ಇಲ್ಲ. ಮತ್ತು ಕೆಲವು ನರಭಕ್ಷಕರು ಕೂಡ ಇದ್ದಾರೆ. ಮತ್ತು ಕೆಲವರು ದೂರದ ಬೆಟ್ಟಗಳು, ಕಾಡುಗಳಲ್ಲಿ ಪ್ರತ್ಯೇಕ ದ್ವೀಪಗಳಲ್ಲಿ ವಾಸ ಮಾಡ್ತಾರೆ. ತಮ್ಮ ಸಂಪ್ರದಾಯ ಅಥವಾ ನಾಗರಿಕತೆಯ ಜೀವನವನ್ನು ಅವರವರು ಸಂರಕ್ಷಿಸ್ಕೊತಾರೆ ಅಂತ ಅಂದರು. ಸರಿ ಅಜ್ಜ, ಯಾರು ಯಾವ ಬುಡಕಟ್ಟಿಗೆ ಸೇರಿದವರು ಅಂತ ಹೇಗೆ ಗೊತ್ತಾಗತ್ತೆ ಅಂತ ಕೇಳಿದೆ. ಅಜ್ಜ ಹೇಳಿದ್ರು, ನೋಡು, ಭಾಷೆ, ಉಡುಗೆ, ಪ್ರದೇಶ ಮತ್ತು ಅವರು ಪೂಜಿಸುವಂತಹ ದೇವರುಗಳು, ಇವುಗಳಿಂದ ಅವರನ್ನು ಗುರುತಿಸಬಹುದು. ಕೆಲವು ಮುಂದುವರೆದ ಬುಡಕಟ್ಟಿನ ಜನಾಂಗದವರು ತಮ್ಮದೇ ಆದಂತಹ ಕುಲದ ಚಿಹ್ನೆಯನ್ನು ಕೂಡ ಹೊಂದ್ಕೊಂಡಿದ್ದಾರೆ. ಅವುಗಳನ್ನು ನೋಡೋದ್ರಿಂದಲೇ ಅವರು ಯಾವ ಬುಡಕಟ್ಟಿನ ಜನಾಂಗಕ್ಕೆ ಸೇರಿದವರು ಅಂತ ನಾವು ಸುಲಭವಾಗಿ ಹೇಳಬಹುದು ಅಂತ ಹೇಳಿದ್ರು. ನನಗೆ ಈಗ ಕುತೂಹಲ ಹೆಚ್ಚಾಗ್ತಾ ಇತ್ತು. ಈ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಳ್ಬೇಕು ಅನ್ನೋ ಆಸೆನೂ ನನ್ನಲ್ಲಿ ಮೂಡಿತು. ಅಜ್ಜ, ಈ ಎಲ್ಲ ಬುಡಕಟ್ಟನ್ನು ನೀವು ನೋಡಿದ್ದೀರಾ ಅಂತ ನಾನು ಕುತೂಹಲದಿಂದ ಕೇಳಿದೆ. ಅವ್ರು ಹೇಳಿದ್ರು, ನಾನು ಅನೇಕರನ್ನು ನೋಡಿದ್ದೀನಿ, ಆದರೆ ಎಲ್ಲವನ್ನೂ ನೋಡಿಲ್ಲ. ಅವರಲ್ಲಿ ಅನೇಕರು ಮಹಾದೇವನನ್ನೇ ತಮ್ಮ ಕುಲದ ದೇವರು ಅಂತ ಪೂಜೆ ಮಾಡ್ತಾರೆ. ನಾನು ಕೈಲಾಸದಲ್ಲೇ ಬೆಳೆದಿದ್ದು ಹೇಳಿದ್ನಲ್ಲ ನಿನಗಾಗಲೇ, ಅಂತಹ ಅನೇಕ ಬುಡಕಟ್ಟು ಜನಾಂಗಗಳ ಪರಿಚಯ ನನಗಾಗ ಆಗಿತ್ತು. ಅವ್ರ ಜೊತೆಗೆ, ಅವರ ನಾಯಕರ ಜೊತೆಗೂ ಕೂಡ ನಾನು ಮಾತಾಡಿದ್ದೆ, ಅವರ ಭಾಷೆಗಳನ್ನು ಕೂಡ ಕಲ್ತಿದ್ದೆ. ಜೊತೆಗೆ ನಾವು ಅವ್ರಗಳ ಜೊತೆ ಸ್ನೇಹಪರ ಸಂಬಂಧದಲ್ಲೇ ಈಗಲೂ ಇದ್ದೀವಿ. ಅವರುಗಳು ತಮ್ಮ ಭಾಷೆಗಳು, ಸಂಸ್ಕೃತಿಗಳು, ಸಂಪ್ರದಾಯಗಳ ಜೊತೆನೆ ಉಳ್ಕೊಂಡಿದ್ದಾರೆ. ಈ ಭೂಮಿ ಮೇಲಿನ ಪ್ರತಿಯೊಂದು ಜೀವಿನೂ ಕೂಡ ತಮ್ಮ ತಮ್ಮ ಬುಡಕಟ್ಟಿನ ಜನಾಂಗದ ಬಗ್ಗೆ ಅಪಾರ ಹೆಮ್ಮೆ ಪಡುತ್ತವೆ ಅಂತ ಅಂದರು. ನಾನು ಹೇಳಿದೆ, ಅಜ್ಜ, ಮಹಾದೇವನೇ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ ಅನ್ನೋದಾದರೆ ಅವನು ಹುಟ್ಟಿನಿಂದಲೇ ನಮಗೆಲ್ಲರಿಗೂ ಯಾಕೆ ಶಾಂತಿನ ಕೊಡೋದಿಲ್ಲ? ಅವನು ಎಲ್ಲ ಮಕ್ಕಳನ್ನು ಅಸ್ಮಿತೆಗೆ, ಸಂಪನ್ಮೂಲಕ್ಕೆ, ಸಮೃದ್ಧಿಗೆ ಹೋರಾಡಬೇಕು. ಮತ್ತು ಕೆಲವರು ಬದುಕಿ ಉಳಿಯೋಕ್ಕೂ ಕೂಡ ಹೆಣಗಾಡಬೇಕಾಗತ್ತೆ. ಈ ಥರ ಯಾಕೆ ಮಾಡಿದಾನವನು ಅಂತ ಕೇಳಿದೆ. ಅಜ್ಜ ಏನು ಉತ್ತರಿಸ್ಬೇಕು ಅಂತಲೋ ಏನೋ ಸ್ವಲ್ಪ ಮಾತನ್ನು ನಿಲ್ಲಿಸಿದ್ರು. ಆನಂತರ ಹೇಳಿದ್ರು, ದಶಗ್ರೀವ, ನೀನು ಮೊದಲು ಮಹಾದೇವನನ್ನು ಅರ್ಥ ಮಾಡ್ಕೋಬೇಕಪ್ಪ. ಮಹಾದೇವ ಕೇವಲ ಮನುಷ್ಯ ಅಥವಾ ದೇವರು ಅಲ್ಲ.
ಮಹಾದೇವ ಅಂದರೆ ಸರ್ವವ್ಯಾಪಿಯಾದವನು, ಅದೊಂದು ಪ್ರಾಚೀನವಾದ ಶಕ್ತಿ. ಪ್ರಕೃತಿಯ ಸೃಷ್ಟಿಕರ್ತ ಅವನು. ಪಕ್ಷಿಗಳು, ಪ್ರಾಣಿಗಳು, ಹೂವುಗಳು, ಹಣ್ಣುಗಳು, ಪ್ರಾಣಿಗಳು ಮತ್ತು ಕೀಟಗಳು ಇವೆಲ್ಲ ವೈಭವಗಳಿಗೂ ಕೂಡ ಅವನೇ ಸೃಷ್ಟಿಕರ್ತ. ಜೊತೆಗೇನೆ ಆಕಾಶ, ಗಾಳಿ, ಭೂಮಿ, ನೀರು, ಜೀವ ಪ್ರತಿಯೊಂದು ಸೃಷ್ಟಿ ಮಾಡುವಂತಹ ಶಕ್ತಿ ಮೂಲ ಕೂಡ ಅವನೇನೆ. ಎಲ್ಲ ಜೀವಿಗಳು ಕೂಡ ಲಿಂಗದಿಂದಲೇ ಸೃಷ್ಟಿಸಲ್ಪಟ್ಟಿರುತ್ತವೆ. ಲಿಂಗ ಅನ್ನೋದೊಂದು ಸಂತಾನೋತ್ಪತ್ತಿ ಅಂಗ ಆಗಿದೆ. ಏನನ್ನಾದರೂ ಸೃಷ್ಟಿಸಕ್ಕೆ ಬೇಕಾದ ಶಕ್ತಿನೇನೆ ರುದ್ರ. ಬ್ರಹ್ಮಾಂಡದಲ್ಲಿ ನಕ್ಷತ್ರಗಳು, ಗ್ರಹಗಳು ಇವುಗಳ ಸ್ಥಾನವನ್ನು ನಿರ್ಧಾರ ಮಾಡೋದು ಕೂಡ ಆ ರುದ್ರನೇ. ಸೃಷ್ಟಿಗೆ ಅತ್ಯಗತ್ಯವಾದದ್ದು ಹೆಣ್ಣು, ಅದು ಪಾರ್ವತಿ. ಅವಳು ಎಲ್ಲ ಜೀವಿಗಳಿಗೆ ತಾಯಿ, ಅವಳು ಎಲ್ಲ ಜೀವಿಗಳಿಗೆ ಮೂಲ. ಮಹಾದೇವ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ, ಆದರೆ ಅವನು ನಮಗೆ ಮಾತ್ರ ಸೇರಿದವನು ಅನ್ನೋದು ಅರ್ಥ ಅಲ್ಲ. ರುದ್ರ ನಮ್ಮನ್ನು ಪ್ರೀತಿಸೋ ಹಾಗೇನೆ ಇತರೆ ದೇವತೆಗಳು, ಆರ್ಯರು, ಈ ಮರ ಗಿಡಗಳು, ಪಕ್ಷಿಗಳು, ಜೊತೆಗೆ ಕಳೆದ ರಾತ್ರಿ ನಾವು ತಿಂದವಲ್ಲ ಜಿಂಕೆಗಳು, ಅವುಗಳನ್ನು ಕೂಡ ಪ್ರೀತಿಸ್ತಾನೆ. ಜಿಂಕೆಯನ್ನು ತಿಂದಿದ್ದಕ್ಕೋಸ್ಕರ ಅವನು ನಮ್ಮನ್ನು ಶಿಕ್ಷೆ ಮಾಡೋದೂ ಇಲ್ಲ, ಯಾಕೆಂದರೆ ಅದು ಅವನ ಮಗುನೂ ಆಗಿದೆ. ಹಾಗೇನೆ ನಾವು ಅವನ ಮಕ್ಕಳೇ. ನಮ್ಮ ಹೊಟ್ಟೆ ಹಸುವನ್ನು ಅದರಿಂದ ನಾವು ತುಂಬಿಸ್ಕೊಂಡಿರ್ತೀವಿ. ಈ ಥರ ನಮಗೆ ಬದುಕೋ ಸ್ವಾತಂತ್ರ್ಯವನ್ನು ಕೂಡ ರುದ್ರ ಕೊಟ್ಟಿರ್ತಾನೆ. ಅವನು ನಮಗೆ ಜೀವನಕ್ಕೆ ಹೋರಾಟ ಮಾಡುವಂತಹ ಶಕ್ತಿಯನ್ನು ಕೂಡ ಕೊಟ್ಟಿರ್ತಾನೆ. ಆರೋಗ್ಯಕರವಾದ ದೇಹ, ಬುದ್ಧಿಶಕ್ತಿ, ಸುಂದರವಾದಂತಹ ಪ್ರಕೃತಿ, ಜೊತೆಗೆ ಒಬ್ಬರ ಜೊತೆ ಮತ್ತೊಬ್ಬರು ಸಂವಹನ ಮಾಡೋಕ್ಕೆ ಬೇಕಾದಂತಹ ಭಾಷೆಯನ್ನು ಕೂಡ ಆಶೀರ್ವಾದ ಮಾಡಿ ಕೊಟ್ಟಿದ್ದಾನೆ. ಆದರೆ ನಮ್ಮಲ್ಲಿ ಪ್ರತಿಯೊಬ್ಬರು ಏನು ಮಾಡ್ತೀವಿ, ನಮ್ಮದೇ ಆದ ಹೋರಾಟಗಳನ್ನು ಮಾಡ್ತೀವಿ. ಇತರರು ಕೂಡ ಹಾಗೆ ಹೆಣಗಾಡ್ತಿರ್ತಾರೆ ಅನ್ನೋದನ್ನು ನಾವು ಮರೆತು ಬಿಡ್ತೀವಿ. ಮಹಾದೇವ ಏನು ಮಾಡಿರ್ತಾನೆ, ಕೆಲವರನ್ನ ಸಮೃದ್ಧರನ್ನಾಗಿ ಮಾಡ್ತಾನೆ, ಬಲಶಾಲಿಯನ್ನಾಗಿ ಮಾಡಿರ್ತಾನೆ, ಮತ್ತೆ ಕೆಲವರನ್ನ ಧೈರ್ಯಶಾಲಿಯನ್ನಾಗಿ ಮಾಡಿರ್ತಾನೆ, ಹೋರಾಡೋ ಶಕ್ತಿಯನ್ನು ಕೂಡ ಕೊಟ್ಟಿರ್ತಾನೆ, ಮತ್ತೆ ಕೆಲವರಿಗೆ ಇನ್ಯಾವುದೋ ಒಂದು ವಿಶಿಷ್ಟವಾದ ಗುಣವನ್ನು ಕೂಡ ಕೊಟ್ಟಿರ್ತಾನೆ. ಅವನು ಯಾರಿಗೂ ಅನ್ಯಾಯ ಅನ್ನೋದನ್ನು ಮಾಡೋದಿಲ್ಲ ಅಂತ ಅಜ್ಜ ಹೇಳ್ತಾರೆ. ಮಹಾದೇವನ ಈ ಸ್ಪಷ್ಟ ವರ್ಣನೆಯಲ್ಲಿ ನನ್ನ ಸಂದೇಹಗಳೆಲ್ಲ ಮಾಯ ಆಗಿದ್ವು. ಈ ಪ್ರಾಚೀನ ದೇವತೆ ಬಗ್ಗೆ ನನಗೆ ಹೆಚ್ಚು ಕುತೂಹಲನೂ ಹುಟ್ಕೊಳ್ತು. ಒಂದಲ್ಲ ಒಂದು ದಿನ ನಾನು ಮಹಾದೇವನ ಜೊತೆ ಮಾತಾಡಲೇಬೇಕು ಅನ್ನೋದು ಈಗ ನನ್ನ ಬಯಕೆ ಆಗ್ತಾ ಹೋಯಿತು. ಅಜ್ಜನ ಕೇಳಿದೆ, ಅಜ್ಜ ನಾನು ಮಹಾದೇವನನ್ನು ಭೇಟಿ ಆಗಬಹುದಾ ಅಂತ. ಅವ್ರು ಹೇಳಿದ್ರು, ಖಂಡಿತವಾಗ್ಲೂ ಆಗಬಹುದು, ಆದರೆ ಅದಕ್ಕೂ ಮೊದಲು ಅದಕ್ಕೆ ಅರ್ಹನಾಗುವಂತಹ ಅರ್ಹತೆಯನ್ನು ನೀನು ಸಂಪಾದಿಸಬೇಕು, ಹೋರಾಡುವಂತಹ ಧೈರ್ಯವನ್ನು ತೋರಿಸ್ಬೇಕು. ಅವನಿಗೆ ಇಷ್ಟ ಆಯಿತು ಅಂದರೆ ಅವನು ಖಂಡಿತವಾಗ್ಲೂ ನಿನ್ನನ್ನು ಭೇಟಿ ಮಾಡ್ತಾನೆ. ಅವನು ನೀನು ಆಡೋ ಮಾತನ್ನು ಕೂಡ ಕೇಳ್ತಾನೆ, ಜೀವನದ ಹಾದಿಯಲ್ಲಿ ನಿನಗೆ ಮಾರ್ಗದರ್ಶನವನ್ನು ಕೂಡ ಕೊಡ್ತಾನೆ. ಆತನಲ್ಲಿ ನಿನಗೆ ನಂಬಿಕೆ ಮುಖ್ಯವಾಗಿರಬೇಕು. ಆ ನಂಬಿಕೆಯನ್ನು ನೀನು ಜೀವಂತವಾಗಿ ಇಟ್ಕೊಂಡ್ಲೇಬೇಕು. ಅವನಿಗೆ ನಿನ್ನ ಯೋಗ್ಯತೆಯನ್ನು ಸಾಬೀತುಪಡಿಸೋಕ್ಕೋಸ್ಕರ ನೀನು ಅವನಲ್ಲಿ ನಂಬಿಕೆ ಇದೆ ಅನ್ನೋದನ್ನ ಸಾಬೀತುಪಡಿಸ್ಬೇಕು. ಇದನ್ನು ನೆನ್ಪಿಟ್ಕೋಬೇಕು ನೀನು ಅಂತ ಅಜ್ಜ ಅಂದರು. ತುಂಬ ವಿವರಣೆಗಳು ಕೊಟ್ಟರು ಅಜ್ಜ. ಅವೆಲ್ಲವೂ ತುಂಬ ಸರಳವಾಗಿದ್ವು, ನನಗೆ ಚೆನ್ನಾಗಿ ಅರ್ಥ ಆಗ್ತಾ ಹೋಯಿತು. ಆಗ ನಾನು ಹೇಳಿದೆ, ಅಜ್ಜ ಮಹಾದೇವ, ನಾನು ಒಬ್ಬನೇ ದೇವತೆಯಾಗಿ ಪೂಜಿಸ್ತಿದ್ದಂತಹ ಆ ಮಹಾದೇವ ಈಗ ಅವನು ಅದಕ್ಕಿಂತ ಹೆಚ್ಚು ಭವ್ಯವಾಗಿರೋದನ್ನು ನಾನು ನೋಡಬೇಕು ಅನ್ನೋದು ನನಗೆ ಆಸೆ. ಒಂದಲ್ಲ ಒಂದಿನ ನಾನು ಅರ್ಹತೆಯನ್ನು ಸಾಧಿಸ್ತೀನಿ. ಮಹಾದೇವ, ನಾನು ನಿನ್ನ ಅತ್ಯಂತ ಪ್ರೀತಿ ಶಿಷ್ಯ ಆಗ್ತೀನಿ, ನನ್ನನ್ನು ನಿನ್ನ ಕಡೆ ಕರ್ಕೊಂಡು ಹೋಗು ಮಹಾದೇವ ಅಂತ ನಾನು ಮನಸ್ಸಿನಲ್ಲಿ ನನ್ನಲ್ಲೇ ನಾನು ಹೇಳ್ಕೊಂಡೆ. ಮಹಾದೇವನ ಬಗ್ಗೆ ಯೋಚನೆ ಮಾಡ್ತಾನೆ ಇದ್ದೆ. ಜೀವನದ ಪ್ರತಿಯೊಂದು ಅಂಶದಲ್ಲೂ, ನಾನು ಕಂಡ ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ಆತನ ಉಪಸ್ಥಿತಿಯನ್ನು ಅನುಭವಿಸ್ತಾ ಹೋದೆ. ಏಕೆಂದರೆ ಅಜ್ಜ ಹೇಳಿದ್ದ ಅದೇನೆ, ಎಲ್ಲ ಕಡೆನೂ ಇದ್ದಾನೆ ಮಹಾದೇವ ಅಂತ. ಹಾಗಾಗಿ ನನಗೀಗ ನರ್ಮದಾ ನದಿಯಲ್ಲಿರೋ ಕಲ್ಲುಗಳಲ್ಲಿ, ಮರಗಳಲ್ಲಿ, ನನ್ನ ಸುತ್ತಮುತ್ತ ಇರುವಂತಹ ವಸ್ತುಗಳಲ್ಲಿ, ಆಕಾರಗಳಲ್ಲಿ ಎಲ್ಲದರಲ್ಲೂ ಕೂಡ ಆ ಭಗವಂತನನ್ನು ಅನುಭವಿಸೋಕ್ಕೆ ಪ್ರಾರಂಭ ಮಾಡಿದೆ. ಲಿಂಗದ ಜೊತೆಗೆ ಹೋಲಿಕೆಗಳನ್ನು ನೋಡೋಕ್ಕೂ ಕೂಡ ಪ್ರಾರಂಭ ಮಾಡ್ತಾ ಹೋದೆ. ನಾನು ನರ್ಮದಾ ದಡಕ್ಕೆ ಹೋಗಿ ಮಹಾದೇವನನ್ನು ಪ್ರಾರ್ಥನೆ ಮಾಡೋಕ್ಕೆ ಪ್ರಾರಂಭ ಮಾಡಿದೆ. ಅವನ ಹೆಸರನ್ನು ಜಪಿಸೋಕ್ಕೂ ಪ್ರಾರಂಭಿಸಿದೆ. ನಾನು ನನ್ನ ಧ್ಯಾನಗಳನ್ನು ತೀಕ್ಷ್ಣಗೊಳಿಸೋಕ್ಕೂ ಪ್ರಾರಂಭಿಸಿದೆ. ಸಾಧ್ಯವಾದಾಗೆಲ್ಲ ನಾನು ಸ್ತೋತ್ರಗಳನ್ನು ಪಠಿಸೋಕ್ಕೂ ಪ್ರಾರಂಭ ಮಾಡಿದೆ. ಪ್ರತಿದಿನ ಮಹಾದೇವನನ್ನು ಹೊಗಳೋ ಅಂತಹ ಹೊಗಳಿಕೆಯಲ್ಲಿ ಹೊಸ ಹೊಸ ಪದಗಳನ್ನು ಹುಡುಕ್ತಾ ಹೋದೆ. ಆ ಪದಗಳನ್ನು ಬಳಸ್ತಾ ಹೋದೆ. ಮಹಾದೇವ ಅವನನ್ನು ನೋಡಿದೆ, ನಾನು ನನ್ನ ದಿನವನ್ನು ಪ್ರಾರಂಭ ಮಾಡೋದೇ ಇಲ್ಲ ಅಂತಲೂ ನಾನು ಮನಸ್ಸಿನಲ್ಲೇ ಪ್ರತಿಜ್ಞೆ ಮಾಡಿಕೊಂಡೆ. ನಮ್ಮ ಈ ಹೊಸ ಜೀವನದ ಪ್ರತಿದಿನವೂ ನನಗೆ ಹೊಸ ಶಕ್ತಿಯನ್ನು ತರ್ತಾ ಹೋಯಿತು.
ನನ್ನ ಧಾರ್ಮಿಕ ಪ್ರಾರ್ಥನೆಯ ನಂತರ ನಾನು ಪಕ್ಷಿಗಳನ್ನು ಬೇಟೆ ಆಡ್ತಾ ಇದ್ದೆ, ನದಿಯಲ್ಲಿ ಈಜ್ತಾ ಇದ್ದೆ, ಶಸ್ತ್ರಾಸ್ತ್ರ ಕಲೆಗಳನ್ನು ಕೂಡ ಕಲಿತಾ ಇದ್ದೆ. ಅಜ್ಜ ಮತ್ತು ಪ್ರಹಸ್ತ ನಮಗೆ ಯುದ್ಧದ ಕಲೆಯನ್ನು ಕಲಿಸಕ್ಕೆ ಪ್ರಾರಂಭ ಮಾಡಿದ್ರು. ಬೇಲಿಗಳಿಂದ ಮುಚ್ಚಿದ ಆ ಆಶ್ರಮಕ್ಕಿಂತ ಪ್ರಕೃತಿಯಿಂದ, ಅದರ ಸುತ್ತ ಅದರಲ್ಲಿ ಇರ್ತಕ್ಕಂತಹ ಜೀವಿಗಳು, ಸಸ್ಯಗಳು, ಕೀಟಗಳು, ಹೂವುಗಳು, ಹಣ್ಣುಗಳು, ಇವ್ರ ಜೊತೆಗೆ ನಾವಿನ್ನೂ ಹೆಚ್ಚು ಪಾಠ ಕಲಿತಾ ಇದ್ವಿ. ಅಲ್ಲಿನ ಜನರ ಹೆಸರನ್ನು ಉಚ್ಚರಿಸೋಕ್ಕೆ ನನಗೆ ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಹೋಯಿತು. ಆದರೆ ಬೇಗನೆ ಅದನ್ನು ಗ್ರಹಿಸ್ಕೊಂಡೆ. ಕಠಿಣ ವ್ಯಾಯಾಮ ಮಾಡೋದನ್ನು ಕೂಡ ನಾನು ರೂಢಿಸ್ಕೊಂಡೆ. ನಾನು, ಮಹೋದರ, ಕುಂಭ ಮತ್ತು ಮಹಾಪಾಶ್ವರು 1 ತಿಂಗಳ ಒಳಗಡೆನೆ ಮುಷ್ಟಿ ಯುದ್ಧ ಮತ್ತು ಗದೆಯಿಂದ ದ್ವಂದ್ವ ಯುದ್ಧ ಮಾಡೋದನ್ನು ಕೂಡ ಕಲ್ತ್ಕೊಂಡ್ವಿ. ಮುಷ್ಟಿ ಅಥವಾ ಗದಾ ಯುದ್ಧದಲ್ಲಿ ಯಾರಿಗಾದ್ರೂ ಸವಾಲು ಹಾಕಬೇಕು ಅಂದರೆ ಮೊದಲು ನಮ್ಮ ಹೃದಯದಲ್ಲಿ ಅಪಾರ ಶಕ್ತಿ ಇರಬೇಕು ಅಂತ ಅಜ್ಜ ಹೇಳಿದ ಮಾತುಗಳು ನನ್ನ ಉತ್ಸಾಹವನ್ನು ಹೆಚ್ಚು ಮಾಡಿತು. ಜೊತೆಗೆ ಪ್ರಹಸ್ತ ಮತ್ತು ಮತ್ತೊಬ್ಬ ಅಜ್ಜನ ತಮ್ಮ ಇದ್ದಂತ್ರಲ್ಲ, ಮಾಲ್ಯವಾನ್, ಅವರು ನಮಗೆ ಬಿಲ್ಲುಗಾರಿಕೆಯನ್ನು ಕಲಿಸ್ತಾ ಹೋದರು. ಪ್ರಹಸ್ತ ಅವನ ಜೊತೆಗೆ ತರಬೇತಿ ಪಡೆಯುವಾಗ ನಾನು ನನ್ನ ನ್ಯೂನತೆಗಳನ್ನು ಏನಿದೆ ಅನ್ನೋದನ್ನು ತಿಳ್ಕೊಳ್ತಾ ಹೋದೆ. ಅವುಗಳನ್ನು ನಿವಾರಿಸುವಂತಹ ತರಬೇತಿಯನ್ನು ಕೂಡ ಪ್ರಹಸ್ತ ಕೊಡ್ತಾ ಹೋದ. ಬಿಲ್ಲುಗಾರಿಕೆ, ಜಿಂಕೆ, ಕಾಡು ಹಂದಿಗಳು ಮತ್ತು ಪಕ್ಷಿಗಳನ್ನು ಬೇಟೆಯಾಡೋದ್ರಲ್ಲೂ ನಾನು ಪರಿಣಿತನಾಗಿದ್ದೆ. ಶಸ್ತ್ರಾಸ್ತ್ರಗಳ ಕಲೆಯನ್ನು ಕಲಿಯೋದು ನಮಗೆ ಆತ್ಮವಿಶ್ವಾಸವನ್ನು ಪಡೀಲಿಕ್ಕೆ ಸಹಾಯ ಮಾಡಿತು. ಬೇಗದಲ್ಲೇನೆ ಕುಂಭ ಮತ್ತು ಮಹೋದರರು ಅತ್ಯುತ್ತಮ ಮುಷ್ಟಿ ಹೋರಾಟಗಾರರಾಗಿ ಬದಲಾಗಿದ್ದರು. ಅಲ್ಲಿ ಕೃಷಿಗಾಗಿ ಕಾಡಿನ ಹತ್ತಿರ ತೆರವುಗೊಳಿಸಿದಂತಹ ಒಂದು ಸ್ಥಳ ಇತ್ತು. ಅಲ್ಲಿ ಭತ್ತ ಬೆಳೆಯೋದನ್ನು ನಾನು ನೋಡಿದೆ. ಕೃಷಿಯ ಚಟುವಟಿಕೆಗಳನ್ನು ನೋಡೋದು ನನಗೆ ಹೊಸ ಅನುಭವ ಆಗಿತ್ತು. ಜಮೀನಿಗೆ ಹೋಗಿ ಕೃಷಿ ಬಗ್ಗೆ ಪ್ರಶ್ನೆಗಳನ್ನು ಕೇಳೋಕ್ಕೂ ಕೂಡ ನಾನು ಪ್ರಾರಂಭ ಮಾಡಿದೆ. ಅಜ್ಜನ ಕೇಳಿದೆ, ಅಜ್ಜ, ಎಲ್ಲರಿಗಿಂತ ಮೊದಲು ಯಾರೋ ಒಬ್ಬ ಕೃಷಿ ಮಾಡಿದ್ನಲ್ಲ, ಅವನು ಅದನ್ನು ಹ್ಯಾಕ್ ಕಲ್ತಿರಬಹುದು ಅಂತ. ಆಗ ಅಜ್ಜ ನನ್ನ ಮಾತಿಗೆ ಮುಗುಳ್ನಕ್ಕರು. ಅವ್ರು ಹೇಳಿದ್ರು, ಮಗು, ನೀನು ವಿಶ್ಲೇಷಣೆ ಮಾಡ್ತಾ ಇದೆಯಲ್ಲ, ಈ ವಿಧಾನ ತುಂಬ ಅದ್ಭುತವಾಗಿದೆ. ಕೃಷಿ ಅನ್ನೋದನ್ನು ಪ್ರಾಚೀನ ತಾಯಿ ಗಣಮಾತ ಆದಂತಹ ನಿವೃತ್ತಿ ಮಾತಾನೆ ಕಂಡಿಡಿದಿದ್ದು. ಘರ್ಷಣೆಗಳ ಮಧ್ಯದಲ್ಲಿ ಹಳ್ಳಿಗಳ ಮಾತೃ ಪ್ರಧಾನಿಗಳಂತಹ ಗಣಮಾತಗಳು ಗುಹೆಯಲ್ಲಿ ಅಡಕೊಂಡಿದ್ರು. ಅವರು ಅಲ್ಲಿ ಅನೇಕ ದಿನ ಉಳಿಬೇಕಾಗಿ ಬಂತು. ಆ ಸಮಯದಲ್ಲಿ ಅವರು ಗುಹೆ ಹೊರಗಡೆ ಅಕ್ಕಿ ಕಾಳು ಬಿದ್ದಿರೋದನ್ನು ನೋಡಿದ್ರು. ಮಳೆ ಬಂದಾಗ ಕೆಲವು ದಿನದ ನಂತರ ಆ ಧಾನ್ಯಗಳು ಮೊಳಕೆ ಹೊಡೆಯೋಕ್ಕೆ ಪ್ರಾರಂಭ ಮಾಡಿದ್ವು. ಘರ್ಷಣೆಗಳೆಲ್ಲ ನಿಂತ ನಂತರ ತಾಯಿ ಕೆಲವು ಧಾನ್ಯಗಳನ್ನು ತಗೊಂಡು ಮಣ್ಣಲ್ಲಿ ಬಿತ್ತನೆ ಮಾಡಿದ್ರು. ಅವುಗಳಿಗೆ ನೀರು ಚಿಮುಕಿಸಿದ್ರು. ಈಗ ಆ ಧಾನ್ಯ ಸಣ್ಣ ಬೆಳೆಗೆ ಜನ್ಮ ಕೊಡ್ತು. ತಾಯಿ ಹವಾಮಾನ ಚಕ್ರವನ್ನು ಅಧ್ಯಯನ ಮಾಡಿದ್ರು ಮತ್ತು ಎಲ್ಲರಿಗೂ ಭತ್ತವನ್ನು ಬಿತ್ತನೆ ಮಾಡೋದಕ್ಕೆ ಕಲಿಸಿದ್ರು. ಅಂದಿನಿಂದ ತುಂಬ ಅಪಾರ ಪ್ರಮಾಣದಲ್ಲಿ ಆಹಾರ ನಮ್ಮ ಜೀವನಕ್ಕೆ ಒಂದು ರೀತಿಯ ಸ್ಥಿರತೆಯನ್ನು ತಂತು. ಆಹಾರಕ್ಕೆ ಅಲ್ದಾಡುವಂತಹ ನಮ್ಮ ದಿನಗಳು ಕಳೆದು ಹೋಗಿದ್ವು. ಹಾಗಾಗಿ ನಾವು ಭತ್ತವನ್ನು ಬೆಳಿತೀವಿ ಮತ್ತು ತಾಯಿ, ದೇವತೆ, ನಿವೃತ್ತಿಯ ಹಬ್ಬಗಳನ್ನು ಕೂಡ ಆಚರಿಸ್ತೀವಿ ಅಂತ ಅಂದರು. ಅಜ್ಜ ಹೇಳಿದ ಈ ಮಾತುಗಳು ಎಲ್ಲರಿಗಿಂತ ಮೂಲ ತಾಯಿಯಾದಂತಹ ನಿವೃತ್ತಿ ಬಗ್ಗೆ ನನಗೆ ಆಶ್ಚರ್ಯವನ್ನು ಉಂಟು ಮಾಡಿದ್ವು. ಹಾಗೆ ಕೃತಜ್ಞತೆ ಭಾವನೆ ಕೂಡ ಹುಟ್ಕೊಳ್ತು. ಈ ಜ್ಞಾನವನ್ನು ಗಳಿಸ್ಕೊಳ್ಳೋದ್ರಲ್ಲಿ ಏನೋ ಒಂದು ರೀತಿಯ ತೃಪ್ತಿಯ ಭಾವನೆ ನನಗೆ ಬರ್ತಾ ಹೋಯಿತು. ಒಂದಿನ ಯಾರೋ ಅವರು ಹುಲಿ ನೋಡಿದ್ದಾರೆ ಅಂತ ಹೇಳೋದನ್ನು ಕೂಡ ನಾನು ಕೇಳಿದೆ. ಒಬ್ಬಂಟಿಯಾಗಿ ಕಾಡಿಗೆ ಹೋಗಬೇಡಿ ಅಂತ ಎಲ್ಲರಿಗೂ ಅಜ್ಜ ಸೂಚನೆ ಕೊಡ್ತಾ ಇದ್ರು. ಆದರೂ ಕೂಡ ಮಹೋದರ, ಕುಂಭಕರ್ಣ ಈ ದೃಶ್ಯವನ್ನು ನೋಡೋಕ್ಕೆ ಅವರು ಉತ್ಸುಕರಾಗಿದ್ದರು. ಒಂದು ದಿವಸ ಅವರು ನನ್ನ ಹತ್ರ ಉತ್ಸಾಹದಿಂದಲೇ ಬಂದರು. ದಶಗ್ರೀವ, ನಾವು ಹಸುಗಳು, ಎಮ್ಮೆಗಳು, ಪಕ್ಷಿಗಳು, ಮೀನು, ಹಂದಿಗಳು ಮತ್ತು ಜಿಂಕೆಗಳನ್ನು ತಿಂತೀವಿ. ಇವೆಲ್ಲ ಸಸ್ಯಾಹಾರಿ ಪ್ರಾಣಿಗಳಲ್ವಾ? ಅವುಗಳನ್ನು ತಿನ್ನೋದ್ರಿಂದ ನಾವು ಅವುಗಳನ್ನು ಇಷ್ಟಪಡ್ತೀವಿ. ಹುಲಿ ಅನ್ನೋದು ಎಲ್ಲಕ್ಕಿಂತ ಬಲವಾದ ಪ್ರಾಣಿ ಅಲ್ವಾ? ನಾವು ಇನ್ನೂ ಬಲಶಾಲಿಗಳಾಗಬೇಕು ಅಂದರೆ ಆ ಹುಲಿನ ತಿನ್ಬೇಕಲ್ವಾ? ಏನು ಹೇಳ್ತೀಯ ನೀನು ಅಂತ ಮಹೋದರ ಕೇಳ್ದ. ಅಂದರೆ ಅವನಿಗೆ ವಿಶ್ವದ ಎಲ್ಲ ಜ್ಞಾನವೂ ಗೊತ್ತಿದೆ ಅನ್ನೋ ಹಾಗೆ ಅವನು ಕೇಳ್ತಾ ಹೋದ. ಅವನ ಸಲಹೆಯನ್ನು ಕೇಳಿ ನನಗೆ ನಗುನು ಬಂತು. ನಾನು ಹೇಳಿದೆ, ಮಹೋದರ, ನೀನು ಹೇಳಿದ ನಿಜವೇ ಆಗಿದ್ದಿದ್ರೆ ನಮ್ಮ ಅಜ್ಜ ನಮ್ಮನ್ನು ಹುಲಿಗಳು ಮತ್ತು ಸಿಂಹಗಳ ಆಹಾರದಲ್ಲಿ ಮಾತ್ರ ಇರಿಸ್ತಿದ್ರಲ್ವಾ? ಬಲ ಅನ್ನೋದು ನಾವು ತಿನ್ನೋ ಮಾಂಸದ ಪ್ರಕಾರದಲ್ಲಿಲ್ಲ, ಆದರೆ ನಾವು ತೋರಿಸೋ ಧೈರ್ಯದಲ್ಲಿದೆ. ನಾವು ತಿನ್ನಬಹುದಾದ ಮತ್ತು ರುಚಿಕರವಾದ ಮಾಂಸವನ್ನು ಮಾತ್ರ ತಿಂತೀವಿ ಮತ್ತು ನಮಗೆ ಅವು ಶಕ್ತಿಯನ್ನು ಕೊಡುತ್ತವೆ. ಹುಲಿನ ತಿನ್ನೋದು ನಮಗೆ ಶಕ್ತಿ ಕೊಡುತ್ತೆ ಅಂತ ನಿನಗೆ ಯಾರು ಹೇಳಿದ್ದು ಅಂತ ಕೇಳಿದೆ. ನನ್ನ
ಈ ಉತ್ತರದಿಂದ ಅವರಿಬ್ಬರು ಗೊಂದಲದಲ್ಲಿ ಮುಳುಗಿ ಹೋದರು. ದಶಗ್ರೀವ, ಹೇಗಾದರೂ ಮಾಡಿ ನಾನು ಇನ್ನೂ ಹೆಚ್ಚು ಬಲಶಾಲಿ ಆಗಬೇಕು ಅನ್ನೋದೇ ನನ್ನ ಆಸೆ ಅಂತ ಮಹೋದರ ಹೇಳ್ದ. ನಾನು ಹೇಳಿದೆ, ಹಾಗಾದರೆ ಒಂದು ಕೆಲಸ ಮಾಡು, ಇನ್ನೂ ಚೆನ್ನಾಗಿ ತಿನ್ನು, ಚೆನ್ನಾಗಿ ವ್ಯಾಯಾಮ ಮಾಡು, ಅಜ್ಜ ಹೇಳಿದ ಹಾಗೆ ತರಬೇತಿ ಮಾಡ್ತಾ ಹೋಗು. ನೋಡು, ನೆನ್ಪಿಟ್ಕೋ, ದೈಹಿಕ ಶಕ್ತಿಗಿಂತ ಯಾವಾಗಲೂ ಬುದ್ಧಿಶಕ್ತಿನೇ ಶ್ರೇಷ್ಠವಾಗಿರುತ್ತೆ ಅಂತ ಹೇಳಿದೆ. ಮಹೋದರ ನಗ್ತಾನೆ ಹೇಳ್ದ, ನೋಡು, ನಾನು ನನ್ನ ದೈಹಿಕ ಶಕ್ತಿಯನ್ನು ನೋಡ್ಕೊಳ್ತೀನಿ, ಬುದ್ಧಿಶಕ್ತಿಗಾಗಿ ನಾವು ಯಾವಾಗಲೂ ನಿನ್ನನ್ನು ಅವಲಂಬಿಸಿರ್ತೀವಿ. ನೀನು ಸಹೋದರರಾದ ನಮ್ಮನ್ನು ಹೇಗೆ ಮುನ್ನಡೆಸ್ತೀಯೋ ಹಾಗೆಯೇ ಒಂದಲ್ಲ ಒಂದಿನ ನಾನು ಕೂಡ ಈ ಇಡೀ ಅಸುರ ಸೈನ್ಯವನ್ನು ಮುನ್ನಡೆಸ್ತೀನಿ, ನೀನು ಹಾಗೆ ಮಾಡಬೇಕು ಅಂತ ಅಂದ. ನಾವು ನಿಜವಾಗ್ಲೂ ಹಾಗೆ ಮಾಡ್ತೀವಿ ಅನಿಸುತ್ತಾ ನಿನಗೆ ಅಂತ ನಾನು ಅವನನ್ನು ಕೇಳಿದೆ. ಹೌದು, ಯಾಕಾಗಲ್ಲ, ನೀನು ಸೇನಾಪತಿ ಆಗಬೇಕು. ಈ ಅಸುರರು ಬಲಶಾಲಿಗಳು, ಆದರೆ ನಿನ್ನಷ್ಟು ಬುದ್ಧಿವಂತರು ಇಲ್ಲ ಅವರು ಅಂತ ಕುಂಭಕರ್ಣ ನಗ್ತಾ ಹೇಳ್ದ. ಮಹೋದರ ಅವನ ಮಾತನ್ನು ಒಪ್ಕೊಂಡ. ಈ ವಿಚಾರ ಕೇಳಿ ನನಗೂ ಸಂತೋಷ ಆಯಿತು. ಮತ್ತು ಒಂದು ಸಂತೋಷದಿಂದಲೇ ನಾನು ಅವ್ರಿಗೆ ಹೇಳಿದೆ, ನೋಡಿ, ಒಡ ಹುಟ್ಟಿದವರಾಗಿ ನಾವು ಒಟ್ಟಿಗೆನೇ ಇರಬೇಕು, ಒಟ್ಟಿಗೆ ಇದ್ದರೆ ಮಾತ್ರ ಆ ಒಗ್ಗಟ್ಟು ನಮ್ಮನ್ನು ಇನ್ನೂ ಬಲವಾಗಿ ಬೆಳೆಸುತ್ತೆ ಅಂತ ಹೇಳಿದೆ. ದಿನಗಳು ಕಳೀತಾ ಹೋದ್ವು. ಒಂದು ದಿವಸ ಅಜ್ಜ ಎಲ್ಲರನ್ನೂ ಕರೆದ್ರು. ಎಲ್ಲರೂ ಇದೀವ ಅಲ್ಲಿ ಅಂತ ನೋಡಿದ್ರು. ಆಮೇಲೆ ಹೇಳಿದ್ರು, ನೋಡಿ, ನಾನು ನಾಳೆ ನರ್ಮದಾ ಪರಿಕ್ರಮಕ್ಕೆ ಹೊರಡ್ತೀನಿ. ನರ್ಮದಾ ನದಿಯ ಉಗಮ ಸ್ಥಾನದಿಂದ ಅದು ಸಾಗರವನ್ನು ಸೇರೋ ಸ್ಥಳಕ್ಕೆ ನಾನು ನಡೆದು ಹಿಂದಿರುಗೋ ಹೊತ್ತಿಗೆ ನೀವೆಲ್ಲರೂ ಮಾಲ್ಯವಾನ್ ಮತ್ತು ಪ್ರಹಸ್ತರ ಆದೇಶಗಳನ್ನು ಪಾಲಿಸಬೇಕು. ನಾನು 2 ತಿಂಗಳಲ್ಲಿ ಹಿಂತಿರುಗಿ ಬರ್ತೀನಿ. ಆದರೆ ಅವರುಗಳು ತರಬೇತಿಯನ್ನು ನಿಲ್ಲಿಸೋದಿಲ್ಲ. ಸರಕುಗಳನ್ನು ಖರೀದಿಸೋಕ್ಕೆ ಪ್ರಹಸ್ತನ ಇಲ್ಲದೆ ಇದ್ದರೆ ಬೇರೆ ಯಾರು ಮಾಹಿಷ್ಮತಿಗೆ ಹೋಗೋಕ್ಕಾಗೋದಿಲ್ಲ. ಹಾಗಾಗಿ ಈಗ ನನ್ನ ಜೊತೆಗೆ ಯಾರನ್ನ ಬರ್ತೀರಾ ಅಂತ ಕೇಳಿದ್ರು. ಅಜ್ಜ ಸೂಚನೆಗಳನ್ನೇನೋ ಕೊಟ್ಟರು. ಆದರೆ ಈ ನರ್ಮದಾ ಪರಿಕ್ರಮ ಅಂದರೆ ಏನು ಅಂತ ನನಗೆ ಅರ್ಥ ಆಗಲಿಲ್ಲ. ನಾನು ಅಜ್ಜನ್ನೇ ನೋಡ್ತಾ ಹೇಳಿದೆ, ಅಜ್ಜ, ನಾನು ನಿನ್ನ ಜೊತೆ ಬರ್ತೀನಿ ಅಂತ. ಎಲ್ಲರಿಗೂ ಕುತೂಹಲ ಆಯಿತು. ಎಲ್ಲರೂ ನನ್ನನ್ನೇ ನೋಡ್ತಾ ಇದ್ರು. ಇನ್ಯಾರು ಬರ್ತೀರಾ ಅಂತ ಅಜ್ಜ ಮತ್ತೆ ಕೇಳಿದ್ರು. ನಾನು ಬರಲಾ ಅಂತ ಕುಂಭಕರ್ಣ ಮೆತ್ತಿಗೆ ನನ್ನ ಕಿವಿಲಿ ಕೇಳ್ದ. ಇಲ್ಲ ಕುಂಭ, ನಿನ್ನ ತರಬೇತಿಯನ್ನು ನಿಲ್ಲಿಸೋಕ್ಕೆ ಸಾಧ್ಯ ಇಲ್ಲ. ನಾನು ಅಜ್ಜನ ಜೊತೆಗೆ ಮಾತಾಡೋಕ್ಕೆ ಸಾಧ್ಯ ಆಗಲಿ ಅಂತ ನಾನು ಹೋಗ್ತಾ ಇದ್ದೀನಿ. ನಾವಿಬ್ಬರು ಒಂದೇ ರೀತಿ ಕೆಲಸವನ್ನು ಮಾಡಿದ್ರೆ ವಿಭಿನ್ನವಾದ ಸಾಮರ್ಥ್ಯಗಳನ್ನು ಅಭಿವೃದ್ಧಿ ಪಡಿಸ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನೀನು ಇಲ್ಲೇ ಇರು ಅಂತ ಹೇಳಿದೆ. ನನ್ನ ಈ ವಿವರಣೆಯನ್ನು ಅವನು ಒಪ್ಕೊಂಡ. ಅಮ್ಮನ ಹತ್ರ ಹೋದೆ. ನಾನು ಅಮ್ಮನ ಅನುಮತಿ ಪಡಿಬೇಕು ಅಂತಲೇ ಹೋದೆ. ಹಾಗೆ ಮುಗುಳ್ನಕ್ಕಳು ಮತ್ತು ಅದಕ್ಕೆ ಒಪ್ಕೊಂಡು ತಲೆ ಆಡಿಸಿದ್ಲು. ಮರುದಿನ ನಾನು ಮತ್ತು ಅಜ್ಜ 2 ಕುದುರೆಗಳು ಮತ್ತು 2 ಸೈನಿಕರ ಜೊತೆಗೆ ಮುಂಜಾನೆ ಹೊರಟ್ವಿ. ಅಜ್ಜ ಮೊದಲು ಮಹಾದೇವನನ್ನು ಪ್ರಾರ್ಥನೆ ಮಾಡಿಕೊಂಡ್ರು. ನಾವು ನರ್ಮದಾ ನದಿಯ ಉದ್ದಕ್ಕೂ ಪೂರ್ವ ದಿಕ್ಕಿನ ಕಡೆ ನಡೀಲಿಕ್ಕೆ ಪ್ರಾರಂಭ ಮಾಡಿದ್ವಿ. ನರ್ಮದಾ ನದಿಯ ಅನೇಕ ಮುಖಗಳ ಪರಿಚಯ ನನಗೆ ಪ್ರಾರಂಭ ಆಗ್ತಾ ಹೋಯಿತು. ಅವಳು ಒಂದು ಹಂತದಲ್ಲಿ ಶಾಂತವಾಗಿದ್ಲು, ಇನ್ನೊಂದು ಹಂತದಲ್ಲಿ ಹುರುಪಿನಿಂದ ತುಂಬಿ ತುಳುಕ್ತಿದ್ಲು. ನಾವುಗಳು ಗೆಡ್ಡೆಗಳು, ಹಣ್ಣುಗಳು, ಅಕ್ಕಿಚೂರುಗಳ ಆಹಾರದಲ್ಲಿ ಅಲ್ಲಿ ಪ್ರಯಾಣ ಮಾಡ್ತಾ ಇದ್ವಿ. ನಾನು ಅವನ ಜೊತೆಗೆ ಮಾತಾಡೋಕ್ಕೆ ಅಂತ ಇಲ್ಲಿಗೆ ಬಂದಿದ್ದು. ಆದರೆ ಅಜ್ಜ ಒಂದು ಮಾತನ್ನು ಮಾತಾಡ್ತಾ ಇರಲಿಲ್ಲ. ತಾಳಿಗೆ ಒಳಗಾಗುವಂತಹ ಭಯ ಈಗೇನೂ ಇರಲಿಲ್ಲ. ಅಜ್ಜ ಮೌನವಾಗಿದ್ದರೂ ಕೂಡ ನನಗೆ ಈ ಪ್ರಯಾಣ ಅಪಾರವಾದ ಸಂತೋಷವನ್ನು ಕೊಡ್ತು. ನಾನು ನನ್ನ ಜೊತೆಗೆ ನಾನೇ ಮಾತಾಡ್ಕೊಳ್ಳೋಕೆ ಪ್ರಾರಂಭ ಮಾಡಿದೆ. ತೀರ್ಥಯಾತ್ರೆಯ ಶಕ್ತಿ, ಹಿಂದಿನ ಎಲ್ಲ ನೋವುಗಳು, ಸಮಸ್ಯೆಗಳು, ಭವಿಷ್ಯದ ಆತಂಕಗಳು ಎಲ್ಲ ನನಗೀಗ ಮರೆತು ಹೋಗಿತ್ತು. ಈ ಜೀವಿಗಳು ಮತ್ತು ಪ್ರಕೃತಿನೇ ನಿಜವಾದ ಸಂಗಾತಿಗಳು ಅಂತ ಭಾವಿಸ್ಕೊಂಡೆ. ನಾವು ವಿಂಧ್ಯ ಪರ್ವತವನ್ನು ತಲುಪಿದ್ವಿ. ಆಗ ಇದ್ದಕ್ಕಿದ್ದ ಹಾಗೆ ಯಾವುದೋ ಒಂದು ಬುಡಕಟ್ಟಿನ ಜನಾಂಗದ ಜನ ನಮ್ಮನ್ನು ಎದುರಿಸಿದ್ರು. ಅಜ್ಜ ಅವ್ರ ಜೊತೆಗೆ ಮಾತಾಡೋಕ್ಕೆ ಪ್ರಾರಂಭ ಮಾಡಿದ್ರು. ಅವರುಗಳ ಕೈಯಲ್ಲಿ ಬಿಲ್ಲು ಮತ್ತು ಮೊಂಡಾದ ಆಯುಧಗಳಿದ್ವು. ಅವರು ಕೋಪದಿಂದ ನಮ್ಮನ್ನು ನೋಡ್ತಾನೇ ಇದ್ರು. ಆದರೆ ಆಮೇಲೆ ಈ ಕಪ್ಪು ಚರ್ಮದ ತೆಳ್ಳಗಿನ ಜನ ನರ್ಮದಾ ನದಿಯ ಉಗಮಕ್ಕೆ ಹೋಗೋ ಮಾರ್ಗವನ್ನು ನಮಗೆ ತೋರಿಸಿದ್ರು. ಅವರು ತೋರಿಸಿದ ದಾರಿಯಲ್ಲೇ ನಾವು ನಡಿಲಿಕ್ಕೆ ಪ್ರಾರಂಭ ಮಾಡಿದ್ವಿ. ವಿಂಧ್ಯ ಪರ್ವತ ಶ್ರೇಣಿಗಳಲ್ಲಿ ಗಾಳಿ ತಂಪಾಗಿ ಬೀಸ್ತಾ ಇತ್ತು. ಪರ್ವತಗಳನ್ನು ಹತ್ತೋದೇನೋ ಕಷ್ಟವೇ ಆಗಿತ್ತು. ಹಾಗಾಗಿ ನಾವು ಅಲ್ಲಿ ವಿಶ್ರಾಂತಿ ಪಡಿಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ವಿ. ಸುತ್ತಲೂ ದಟ್ಟವಾದ ಮಂಜಿತ್ತು. ಚಳಿಲಿ ನಡಗ್ತಾ ಹಣ್ಣುಗಳನ್ನ ತಿಂದ್ಕೊಂಡು ಬೆಂಕಿ ಹತ್ರನೇ ಮಲ್ಕೊಂಡ್ವಿ. ಮರುದಿನ ತಣ್ಣೀರಲ್ಲಿ ಸ್ನಾನ ಮಾಡಿದ್ವಿ. ದಟ್ಟವಾದ ಕಾಡಲ್ಲಿ ಪಕ್ಷಿಗಳು ಗದ್ದಲವನ್ನು ಎಬ್ಬಿಸೋಕ್ಕೆ ಪ್ರಾರಂಭ ಮಾಡಿದ್ವು.
ನಾವು ಧಾರ್ಮಿಕ ಪ್ರಾರ್ಥನೆಗಳನ್ನು ಮೊದಲು ಮಾಡಿಕೊಂಡ್ವಿ. ತಂಪಾದ ಲಘು ಗಾಳಿ ನಮ್ಮ ದೇಹದ ಜೊತೆಗೆ ಆಟ ಆಡ್ತಾ ಇತ್ತು. ನಾವು ನದಿಯ ಉಗಮ ಸ್ಥಾನಕ್ಕೆ ಭೇಟಿ ನೀಡಿದ್ದೀವಿ. ಅದು ಪರ್ವತದ ಬಂಡೆಯ ಒಂದು ಖಿನ್ನತೆಯ ಭಾಗದಿಂದ ಬಂದಿತ್ತು. ಬೃಹತ್ ನರ್ಮದಾ ನದಿ ದುರ್ಬಲ ತೊರೆಯಾಗಿ ಪ್ರಾರಂಭ ಆಗುತ್ತಲ್ಲ ಅನ್ನೋದು ನನಗೆ ಕುತೂಹಲ ಉಂಟು ಮಾಡಿತ್ತು. ಪ್ರಾರಂಭ ಅನ್ನೋದು ಎಷ್ಟೇ ಚಿಕ್ಕದಾಗಿದ್ರೂ ಈ ಪ್ರಯಾಣ ನಮ್ಮನ್ನು ಶ್ರೇಷ್ಠತೆಗೆ ಕಡೆ ಕರ್ಕೊಂಡು ಹೋಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಆಗಿತ್ತು. ಮಾತಾಡಲಿಕ್ಕೆ ಯಾವುದೇ ಪದಗಳು ಇಲ್ಲದೆ ನಡೀತಾ ಇದ್ವಿ. ಆ ನಡೀತಾ ಇದ್ರೂ ಕೂಡ ನಮಗಾದ ಅನುಭವಗಳು ನಮ್ಮನ್ನು ವಿಭಿನ್ನವಾದ ಎತ್ತರಕ್ಕೆ ಕರ್ಕೊಂಡು ಹೋಗ್ತಾ ಇದ್ವು. ಅಜ್ಜ ಆಳವಾದ ಧ್ಯಾನದಲ್ಲಿದ್ದರು. ನನ್ನ ಕಣ್ಣಲ್ಲಿ ಸಂಪೂರ್ಣವಾದ ಪರಿಶ್ರಮವನ್ನು ಗ್ರಹಿಸೋಕ್ಕೆ ನಾನು ಪ್ರಯತ್ನ ಮಾಡ್ತಾ ಆ ಪ್ರಕೃತಿಯನ್ನು ನಾನು ಕಣ್ ತುಂಬ್ಕೋತಾ ಇದ್ದೆ. ಮೃದುವಾದ ಮಂಜಲ್ಲಿ ಹಾರಕ್ಕಾದರೆ ಎಷ್ಟು ಚೆನ್ನಾಗಿರ್ತಿತ್ತು, ತಂಪಾದ ಗಾಳಿಯಲ್ಲಿ ತೇಲಕ್ಕಾದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ನನ್ನ ಮನಸ್ಸು ಅಂದ್ಕೋತಾ ಇತ್ತು. ಮನೆಗೆ ಯಾಕೆ ಹಿಂದಿರುಗಬೇಕು, ಹೀಗೆ ಉಳಿದ ಪ್ರಯಾಣವನ್ನು ಮಾಡ್ತಾನೆ ಯಾಕಿರಬಾರ್ದು ಅನ್ನೋ ಒಂದು ಸಂದೇಹ ನನ್ನ ಮನಸ್ಸಿನಲ್ಲಿ ಹುಟ್ಕೊತಾ ಹೋಯಿತು. ಆಗ ಮಾಡೋಕ್ಕೆ ಸಾಧ್ಯನೇ ಇಲ್ಲವಲ್ವಾ. ಹಿಂತಿರುಗಿದ ಮೇಲೆ ಎಲ್ಲರ ಜೊತೆಗೂ ಅಪಾರ ಪ್ರೀತಿಯಿಂದ ಇದ್ದೀನೇನೋ ಅನ್ನೋ ಹಾಗೆ ನಟಿಸೋಕ್ಕೆ ಪ್ರಾರಂಭ ಮಾಡಿದೆ. ನನ್ನ ಕಡೆಯಿಂದ ಬಂದ ಆ ಉಪಕ್ರಮ ನನ್ನನ್ನು ಎಲ್ರಿಗೂ ಹತ್ತಿರವಾಗಿಸ್ತು. ನನಗೆ ವಿವರಿಸೋಕ್ಕೆ ಆಗದೇ ಇರೋಂತಹ ಒಂದು ತಿರಸ್ಕಾರವನ್ನು ನನಗೆ ಕೊಟ್ಟವ್ರ ಜೊತೆ ಕೂಡ ನಾನು ಹಾಗೆ ಪ್ರೀತಿಯಿಂದ ಮಾತಾಡಿದೆ. ಕುಂಭ ಮತ್ತು ಅಮ್ಮ ನನ್ನ ನಡವಳಿಕೆಯಲ್ಲಿ ಆಗಿದ್ದಂತಹ ಈ ಬದಲಾವಣೆಯನ್ನು ಗಮನಿಸೇ ಬಿಟ್ಟರು. ಒಂದು ದಿವಸ ಕುಂಭ ಕೇಳಿಬಿಟ್ಟ, ದಶಗ್ರೀವ, ಆ ನರ್ಮದಾ ಪರಿಕ್ರಮಕ್ಕೆ ಹೋದ ನಂತರ ನಿನ್ನ ವರ್ತನೆ ಬದಲಾಗಿದೆ. ಅಜ್ಜ ನಿನಗೇನು ಜ್ಞಾನ ಕೊಟ್ಟರು ಅಂತ ಕೇಳ್ದ. ನಾನು ಮುಗುಳ್ನಕ್ಕೆ, ಕುಂಭ, ನಿಂಗೆ ಆಶ್ಚರ್ಯ ಆಗಬಹುದಲ್ವಾ, ಹೇಳ್ತೀನಿ ಕೇಳಿಸ್ಕೊ. ನಮ್ಮ ಪ್ರಯಾಣ ಸುಮಾರು 2 ತಿಂಗಳಾಗಿತ್ತು. ಅಜ್ಜ ಆ ಅವಧಿಯಲ್ಲಿ ನನ್ನ ಹತ್ರ ಒಂದು ಮಾತು ಕೂಡ ಮಾತಾಡಲಿಲ್ಲ. ನಿಮ್ಮಿಂದ ದೂರ ವಾಸಿಸಿದ ನಂತರ ಸಂಬಂಧಗಳ ಮಹತ್ವವನ್ನು ನಾನು ಅರಿತುಕೊಂಡೆ. ಕುಟುಂಬವನ್ನು ನಿರ್ಮಿಸುವಂತಹ ಜವಾಬ್ದಾರಿಯನ್ನು ಕಲ್ತ್ಕೊಂಡೆ. ಆತ್ಮಾವಲೋಕನ ಮಾಡ್ಕೊಳ್ಳೋಕ್ಕೆ ನನಗೆ ಇದ್ದಂತಹ ಹಿಂಜರಿಕೆ ಇವಾಗಿಲ್ಲ. ನನ್ನ ಸ್ವಕೇಂದ್ರಿತ ಆಲೋಚನೆಗಳಿಂದ ಉಂಟಾಗಿದ್ದಂತಹ ನೋವು ಕೂಡ ಈಗ ನನಗೆ ಇಲ್ಲ ಅಂದೆ. ನನ್ನ ಮಾತನ್ನು ಅವನು ಹೇಳ್ದ, ಇದು ಒಳ್ಳೇದಪ್ಪ, ನಿನ್ನನ್ನು ಈ ರೀತಿ ನೋಡಿ ಅಮ್ಮಂಗೂ ಸಂತೋಷ ಆಗತ್ತೆ ಅಂದ. ಅಮ್ಮ ಸಂತೋಷವಾಗಿದ್ದರೆ ಸಾಕು, ನನಗೆ ಬೇರೆ ಏನೂ ಮುಖ್ಯ ಅಲ್ಲ ಅಂತ ನಾನು ಹೇಳಿದೆ. ಈಗ ನಮ್ಮ ದೈನಂದಿನ ದಿನಚರಿಗಳು ಮತ್ತೆ ಸಿದ್ಧವಾಗಿದ್ವು. ನಾವುಗಳು ಅಸುರ ಸಂಪ್ರದಾಯಗಳು ಮತ್ತು ಸಂಸ್ಕೃತಿಯನ್ನು ಕಲಿಯೋಕ್ಕೆ ಪ್ರಾರಂಭ ಮಾಡಿದ್ವಿ. ನನ್ನ ಸಹೋದರರು ಎಲ್ಲ ರೀತಿಯ ಆಯುಧಗಳನ್ನು ನಿರ್ವಹಿಸಲಲ್ಲಿ ಪರಿಣಿತರಾಗ್ತಾ ಇದ್ದರು. ಹಿರಿಯರು ನಮಗೆ ಸುರಾಸುರರ ಯುದ್ಧದ ಇತಿಹಾಸ ಮತ್ತು ಕಥೆಗಳನ್ನು ಕೂಡ ಹೇಳ್ತಾ ಇದ್ದರು. ಈ ಜನರ ಜೊತೆಗೆ ಬರೋಕ್ಕೆ ನಾನು ಬಯಸಿರಲಿಲ್ಲ ಅಲ್ವಾ, ನನ್ನ ನಿರ್ಧಾರನೇ ಎಷ್ಟು ತಪ್ಪಲ್ವಾ ಅಂತ ನನ್ನ ಮನಸ್ಸು ನನ್ನ ದೋಷವನ್ನೇ ನೋಡ್ತಾ ಇತ್ತು. ಬೇಟೆ ಆಡೋ ಗುಂಪುಗಳನ್ನು ಮುನ್ನಡೆಸೋಕ್ಕೆ ಅಜ್ಜ ನನಗೆ ಅವಕಾಶ ನೀಡೋಕ್ಕೆ ಪ್ರಾರಂಭ ಮಾಡಿದ್ರು. ಪ್ರತಿದಿನವೂ ಕೂಡ ಆ ಥರ ಬೇಟೆಗೆ ಹೋಗೋದು ಹೊಸ ಪಾಠವನ್ನು ಕಲಿಸೋತಾ ಇತ್ತು ನನಗೆ. ನಾವು ಆಶ್ರಮವನ್ನು ತೊರೆದು ಇಷ್ಟೊತ್ತಿಗಾಗಲೇ ಸುಮಾರು 1 ವರ್ಷವೇ ಆಗಿತ್ತು. ಅದರಲ್ಲಿ ಅಜ್ಜ ಪೌಲಸ್ತ್ಯನ ಆಶ್ರಮಕ್ಕೆ ಹೋಗೋ ಆಲೋಚನೆಗಳನ್ನು ಕೂಡ ನಾನು ಮರೆತೇ ಬಿಟ್ಟಿದ್ದೆ. ಹಾಗೆ ಬ್ರಹ್ಮದೇವರಿಂದ ಕಲಿಯುವಂತಹ ಆಕರ್ಷಣೆ ಕೂಡ ನನ್ನಲ್ಲಿ ಈಗ ಇರಲಿಲ್ಲ. ಒಂದು ದಿವಸ ಅಜ್ಜ ಸುಮಾಲಿನೇ ನನಗೆ ಇದನ್ನು ನೆನಪು ಮಾಡಿದ್ರು. ದಶಗ್ರೀವ, ನೀನು ಪೌಲಸ್ತ್ಯನನ್ನು ಯಾವಾಗ ಭೇಟಿ ಮಾಡ್ತೀಯಾ? ನೀನು ಮಳೆಗಾಲದ ನಂತರ ಹೋಗಬೇಕಾಗಿತ್ತಲ್ವಾ ಅಂತ ಕೇಳಿದ್ರು. ಹೌದು ಅಜ್ಜ, ಆದರೆ ನಾನೀಗ ಎಲ್ಲಿ ಹೋಗೋಕ್ಕೂ ಬಯಸೋದಿಲ್ಲ. ಹಾಗೆ ಆರ್ಯರ ಮಾರ್ಗಗಳನ್ನು ನಾವೇನು ಕಲಿಯೋದು ಬೇಕಿಲ್ಲ, ನಂಗೆ ಆ ಕಲಿಯೋ ಇಷ್ಟನೂ ಇಲ್ಲ. ಇಲ್ಲಿ ಏನು ಜ್ಞಾನ ಸಿಕ್ಕತ್ತೆ ಅಷ್ಟೇ ಸಾಕು, ನನಗೆ ಎಲ್ಲೂ ಹೋಗೋ ಅಗತ್ಯ ಇಲ್ಲ ಅಂತ ನನಗನ್ನಿಸ್ತಿದೆ ಅಂತ ನಾನು ಅಂದೆ. ನನ್ನ ಈ ಉತ್ತರದಿಂದ ಅಜ್ಜ ಸಂತೋಷ ಪಡ್ತಾನೆ ಅಂತ ನಾನು ಅಂದ್ಕೊಂಡೆ. ಆದರೆ ವಿರುದ್ಧವಾಯಿತು. ಅಜ್ಜ ಕಠೋರ ಧ್ವನಿಯಲ್ಲಿ ಹೇಳಿದ್ರು, ದಶಗ್ರೀವ, ಇಲ್ಲಿ ಜ್ಞಾನ ಅನ್ನೋದು ಸೀಮಿತವಾಗಿದೆ. ಇದು ಬದುಕೋಕ್ಕೆ ಸಾಕಷ್ಟು ಒಳ್ಳೆಯದು, ಆದರೆ ಜೀವನದಲ್ಲಿ ಅರ್ಥವನ್ನು ಕಂಡುಕೊಳ್ಳೋಕ್ಕೆ ಅದು ನಿಜವಾಗ್ಲೂ ಸಾಕಾಗೋದಿಲ್ಲ. ನೀನು ಬ್ರಹ್ಮದೇವ ಮತ್ತು ಪೌಲಸ್ತ್ಯರಿಂದ ಕಲಿತ್ರೆ ಎಲ್ಲ ಅಸುರರಿಗೂ ನೀನೇ ಮಾರ್ಗದರ್ಶನ ಕೊಡಬಹುದು. ನೀನು ಏನು ಮಾಡಬಹುದು ಅನ್ನೋದನ್ನು ಇಲ್ಲಿಂದ ಯಾರಿಗಾದರೂ ಕಲಿಯೋಕ್ಕೆ ಸಾಧ್ಯವೇ ಇಲ್ಲ. ನೀವು ಅಲ್ಲಿ ಕಲ್ತ್ಕೊಂಡು ಬಂದರೆ ಇಲ್ಲಿ ಅಸುರರ ರಾಜ್ಯವನ್ನು ಪುನರುಜ್ಜೀವನಗೊಳಿಸೋಕ್ಕೆ ನಮಗೆ ನೀನು ಸಹಾಯ ಮಾಡಬಹುದು. ನಾನು ನಿಮ್ಮಿಂದ ಇನ್ನೂ ಹೆಚ್ಚಿನದನ್ನೇ ನಿರೀಕ್ಷೆ ಮಾಡ್ತಾ ಇರೋದು. ನನ್ನ ಎಲ್ಲ ಮೊಮ್ಮಕ್ಕಳಿಗಿಂತ ನಿನ್ನ ಗ್ರಹಿಕೆ ಮತ್ತು ಬುದ್ಧಿವಂತಿಕೆ ತೀಕ್ಷ್ಣವಾಗಿದೆ
ಅಂತ ಅಂದರು. ನಾನು ಹೇಳಿದೆ, ನಾನೇನೋ ಎಲ್ಲ ಅಸುರರನ್ನು ಒಟ್ಟುಗೂಡಿಸಬಲ್ಲೆ, ಆದರೆ ಅವರ ಸಾಮೂಹಿಕ ಶಕ್ತಿಗೆ ಒಂದು ದಿಕ್ಕನ್ನು ಕೊಡೋಕ್ಕೆ ಯಾರಾದರೂ ರಾಜ ಅಥವಾ ಯುದ್ಧ ಮತ್ತು ಅರ್ಥದ ಜ್ಞಾನ ಜೊತೆಗೆ ಮುನ್ನಡೆಸೋವಂಥವ್ರು ಇರಬೇಕಲ್ವಾ? ಕೇವಲ ಸೈನ್ಯ ಶಕ್ತಿಯಿಂದ ದೇವತೆಗಳನ್ನು ಸೋಲಿಸೋಕೆ ಅಸಾಧ್ಯ ಅಲ್ವಾ ಅಂತ ಅನ್ನಿಸ್ತು. ಆದರೆ ಅಜ್ಜ ನನ್ನ ಮಾತನ್ನು ಒಪ್ಪಲಿಲ್ಲ. ನಾವು ಅಸುರರನ್ನು ಪ್ರಗತಿಯ ಪಥದಲ್ಲಿ ಕೊಂಡ್ಕೊಂಡು ಹೋಗಬೇಕು ಅಂತಂದರೆ ಅವರನ್ನು ಮುನ್ನಡೆಸೋಕ್ಕೆ ನಿನ್ನಂತಹ ಹೊಸ ಮತ್ತು ಯುವಜನದ ಅಗತ್ಯ ಇದೆ. ನೀವು ಇಲ್ಲಿ ಪಡೆಯುವಂತಹ ಸಣ್ಣ ಸೌಕರ್ಯಗಳಲ್ಲೇ ನಿಮ್ಮಲ್ಲಿರುವಂತಹ ಸೇಡಿನ ಬೆಂಕಿನ ನಂದಕ್ಕೆ ಬಿಡಬೇಡ. ಈ ಭಾವೋದ್ರೇಕಗಳಿಂದ ಮೇಲಕ್ಕೆ ಹೋಗುವಂತಹ ಅವಕಾಶಗಳನ್ನು ನೀನು ಕಳ್ಕೋಬೇಡ ಅಂತ ಅಂದರು. ಅಜ್ಜನ ಈ ಮಾತು ನನ್ನನ್ನು ಭಾವಪರವಶನನ್ನಾಗಿ ಮಾಡಿತು. ಭವಿಷ್ಯದಲ್ಲಿ ಯುದ್ಧ ಆಗೇ ಆಗತ್ತೆ, ಅದು ಅನಿವಾರ್ಯ ಅನ್ನೋದು ಗೊತ್ತಿತ್ತು. ಆರಾಮದಾಯಕವಾದ ಜೀವನವನ್ನು ನಡೆಸಕ್ಕಂತೂ ಸಾಧ್ಯವೇ ಇಲ್ಲ, ಏಕೆಂದರೆ ನಾವು ಪ್ರತೀಕಾರವನ್ನು ಸಹ ಬಯಸ್ತೀವಿ. ಸಮಯ ಬಂದಾಗ ನನ್ನ ಜನರನ್ನು ಮುನ್ನಡೆಸುವಂತಹ ಸಾಮರ್ಥ್ಯ ನನಗಿದೆಯಾ? ಈ ಅಜ್ಜ ನೋಡಿದ್ರೆ ನನ್ನಿಂದ ಹೆಚ್ಚು ನಿರೀಕ್ಷೆ ಮಾಡ್ತಾ ಇದ್ದಾರಾ? ಅಥವಾ ಅಮ್ಮನಿಗೆ ಆದಂತಹ ಕೆಟ್ಟ ಅನುಭವನ ನಾನು ಮರೆತು ಬಿಟ್ಟಿದ್ದೀನ? ಈ ಥರದ ಆಲೋಚನೆಯಲ್ಲಿ ನಾನು ಮುಳುಗಿ ಹೋದೆ. ಆ ನಂತರ ಹೋರಾಟದ ಜೀವನ ಅನ್ನೋದು ನನಗೆ ಅನಿವಾರ್ಯ ಮಾರ್ಗವೇ ಆಗಿದೆ ಅನ್ನೋ ಒಂದು ತೀರ್ಮಾನಕ್ಕೆ ನಾನು ಬಂದೆ. ಅಜ್ಜ, ನಾವು ಶೀಘ್ರದಲ್ಲೇ ಪೌಲಸ್ತ್ಯನ ಆಶ್ರಮಕ್ಕೆ ಹೊರಡ್ತೀವಿ ಅಂತ ಹೇಳಿದೆ. ನನ್ನ ಈ ಉತ್ತರ ಅವ್ರಿಗೆ ಸಂತೋಷ ಕೊಡ್ತು. ಸಂತೋಷದಿಂದಲೇ ನನ್ನನ್ನು ಅಪ್ಪಿಕೊಂಡ್ರು. ದಶಗ್ರೀವ, ನೀನು ಸೇಡು ತೀರಿಸ್ಕೊಳ್ಳೋವರೆಗೂ, ನೀನು ಗುರಿ ಇಟ್ಟಿರುವಂತಹ ಗುರಿಯನ್ನು ಸಾಧಿಸೋವರೆಗೂ ಯಾವುದ್ರಲ್ಲೂ ಶಾಂತಿ ಕಂಡ್ಕೊಳ್ಳೋಕ್ಕೆ ಬಿಡಬೇಡ. ನಮ್ಮ ಈ ತಾತ್ಕಾಲಿಕ ಸಂತೋಷಗಳು ನಮ್ಮ ದೀರ್ಘ ಲಾಭಗಳಿಂದ ನಮ್ಮನ್ನು ತಡೆದು ಬಿಡುತ್ತವೆ. ಯಾರಾದರೂ ತಮ್ಮ ಭವಿಷ್ಯದ ಪೀಳಿಗೆಯ ಸುಧಾರಣೆ ಮತ್ತು ಅವರ ಪ್ರೀತಿಪಾತ್ರರ ಸಂತೋಷವನ್ನು ಖಚಿತಪಡಿಸ್ಕೋಬೇಕು ಅಂತಂದರೆ ಯಾವಾಗಲೂ ತ್ಯಾಗಗಳನ್ನು ಮಾಡ್ತಾನೇ ಇರಬೇಕಾಗತ್ತೆ. ಅದಕ್ಕೋಸ್ಕರನೇ ಮಹಾದೇವ ನಮ್ಮನ್ನು ಆರಿಸ್ಕೊಂಡಿರೋದು. ಅದನ್ನು ಮನಸ್ಸಲ್ಲಿ ಇಟ್ಕೋ. ಮತ್ತು ಪ್ರತಿಯೊಂದು ಯುದ್ಧ ಕೂಡ ದೈವದ ಅನುಗ್ರಹದಿಂದಲೇ ಆಗುತ್ತೆ. ನಾವು ನಮ್ಮ ಭವಿಷ್ಯಕ್ಕಾಗಿ ಹೋರಾಡಲೇಬೇಕು. ನಾವು ಅನುಭವಿಸಿರೋ ಅವಮಾನವನ್ನು ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಅಂತ ಅಜ್ಜ ಹೇಳ್ತಾ ಹೋದರು. ಹೇಳ್ತಾ ಹೇಳ್ತಾ ಅವರ ದೇಹವೆಲ್ಲ ನಡುಗ್ತಾ ಇತ್ತು. ಹೌದು ಅಜ್ಜ ಅಂತ ನಾನು ಅವ್ರ ಮಾತಿಗೆ ಒಪ್ಕೊಂಡೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿದ್ದೀನಿ. ನಮಸ್ಕಾರ.